ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರಗತಿಪರರು, ದಲಿತ ಸಂಘಟನೆಗಳ, ಕಾರ್ಮಿಕ ಸಂಘಟನೆಗಳು ಎಲ್ಲಾ ಮುಖಂಡರು ಸೇರಿ ನಾವು ಕಾನ್ಸ್ಟಿಟ್ಯೂಷನ್ ಪ್ರೊಟೆಕ್ಷನ್ ಫೋರ್ಸ್ ಅನ್ನೋ ಒಂದು ವೇದಿಕೆಯ ಮುಖಾಂತರ, ಸಂವಿಧಾನ ಸಂರಕ್ಷಣಾ ಪಡೆ ಅನ್ನೋ ವೇದಿಕೆಯ ಮುಖಾಂತರ ಇವತ್ತು ನಾವು ಒಂದು ಬೃಹತ್ ಪ್ರತಿಭಟನೆ ಮಾಡಿ, ಪ್ರತಿಭಟನೆಯ ಮುಖಾಂತರ ಜಿಲ್ಲಾಡಳಿತಕ್ಕೆ ನಾವು ಮನವಿ ಪತ್ರ ಕೊಟ್ಟಿದ್ದೀವಿ. ಈ ಮನವಿ ಪತ್ರ ಆದ ಮೂಲ ಉದ್ದೇಶ ಏನು ಅಂತಂದ್ರೆ, ರಾಜ್ಯದ ಗೃಹ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ ಖರ್ಗೆ ಸಾಹೇಬರು ಸಂವಿಧಾನ 75 ವರ್ಷಗಳ ಕಳೆದಿದೆ. ಹಾಗಾಗಿ ಎಲ್ಲ NGOಗಳು, ಸಂಘಟನೆಗಳು, ಸಂಘಗಳು ಎಲ್ಲ ನೋಂದಾವಣೆ ಆಗ್ತಾ ಇದೆ. ಹಾಗಾಗಿ RSS ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನೋಂದಾವಣೆ ಆಗಿದ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದಾಖಲಾತಿ ಕೊಡಿ ಅಂತ ಹೇಳ್ಬಿಟ್ಟು 12 ಅಂಶಗಳನ್ನು ಒಳಗೊಂಡ ಒಂದು ಪತ್ರವನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರಸಂಚಾಲಕರಾದ ಮೋಹನ್ ಭಾಗವತ್ ಸಾಹೇಬರಿಗೆ ಕೊಟ್ಟಿದ್ದಾರೆ. ಇದು ಭಾರತದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವದ ಅಧೀನದಲ್ಲಿ ನೀವು ನಡ್ಕೊಳ್ಳಿ ಅಂತ ಹೇಳಿರ್ತಕ್ಕಂಥದ್ದು ಇದು ಸರಿಯಾದ ನಡೆ ಆಗಿದೆ. ಆದರೆ ಅವ್ರು ಕೇಳಿರ್ತಕ್ಕಂಥದ್ದೇ ಮಹಾಘೋರ ಅಪರಾಧ ಅನ್ನೋ ರೀತಿಯಲ್ಲಿ ಅವರು RSS ಅವ್ರನ್ನ ಪ್ರಶ್ನೆ ಮಾಡಿದಾಗ ಇಡೀ ಬಿಜೆಪಿಗರು ಮಾಧ್ಯಮದ ಮುಖಾಂತರ, ಸಾಮಾಜಿಕ ಜಾಲತಾಣದ ಮುಖಾಂತರ ಆತನ ಮೇಲೆ ಇಲ್ಲಿರ್ತಕ್ಕಂಥ ಒಬ್ಬ ಮಾಜಿ ಶಾಸಕರು ಹಾಗೂ ಹಾಲಿ ಚಲಾವಣೆಯಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಮಾತಾಡ್ತಾನೆ, ಪ್ರಿಯಾಂಕಾ ಖರ್ಗೆ ಅವರು ಅವ್ರ ಅಪ್ಪನಿಂದಾನೇ ಏನು ಮಾಡ್ಕೊಳಕ್ಕಾಗಿಲ್ಲ, ಇನ್ನು ಅವರಿಂದ ಏನ್ ಮಾಡ್ಕೊಳಕ್ಕಾಗುತ್ತೆ ಅಂತ. ಪ್ರಿಯಾಂಕಾ ಖರ್ಗೆ ಅವರು ಗೃಹ ಸಚಿವರಾಗಿದ್ದಾರೆ. ಅವ್ರ ತಂದೆಯವರು ಏನು ಅಂತ ಈ ರಾಜ್ಯ ಮತ್ತೆ ಈ ದೇಶಕ್ಕೆ ಗೊತ್ತು. ಆದ್ರೆ ಅವ್ರ ಅಪ್ಪನ ಬಗ್ಗೆ ಮಾತಾಡ್ತಾರೆ. ಅದು ಎಷ್ಟು ಉಮ್ಮತನ ಪ್ರದರ್ಶನ ಮಾಡ್ತಾರೆ ಇವರು ಅಂತಂದ್ರೆ, ಒಬ್ಬ ಗೃಹ ಸಚಿವರು ಅವ್ರ ತಂದೆ ಬಗ್ಗೆ ಮಾತಾಡಿದಾಗ ನಮ್ಮ ಮನೆಗಳಲ್ಲಿ ಇರ್ತಕ್ಕಂಥ ನಮ್ಮ ತಂದೆಗಳ ಬಗ್ಗೆನೂ ಒಂದ್ ಸ್ವಲ್ಪ ನೋಡ್ಕೊಬೇಕಲ್ವಾ. ಪ್ರಿಯಾಂಕಾ ಖರ್ಗೆ ಅವ್ರ ತಂದೆಯವರ ಒಂದು ಗಾಂಭೀರ್ಯತೆ ಏನು, ಅವ್ರು ನಡ್ಕೊಂಡ್ ಬಂದಿರ್ತಕ್ಕಂಥ ರೀತಿ ನೀತಿಗಳೇನು, ಸಮಾಜಕ್ಕೆ ಅದನ್ನ ಕೊಡುಗೆ ಏನು ಅಂತ ನೋಡಿದಾಗ ನಾವು ನಿಮ್ಮಪ್ಪ ಅಂದಾಗ ನಮ್ಮಪ್ಪ ಅಂದ್ರೂ ನೋಡ್ಕೋಬೇಕಲ್ವಾ. ಆದ್ರೆ ಆ ಸೌಜನ್ಯ ಕೂಡ ಬಿಜೆಪಿ ಪಕ್ಷದಲ್ಲಿ ಕಾಣಿಸ್ತಾ ಇದೆ. ಮತ್ತೊಬ್ಬ ಮಾತಾಡ್ತಾನೆ, ಮುಗಿಸ್ಬಿಡ್ತಾರೆ RSS ಅವರು. ಅಂದ್ರೆ ಇದು ನೇರವಾಗಿ ಇಂಡೈರೆಕ್ಟ್ಲಿ ಅಂಡ್ ಡೈರೆಕ್ಟ್ಲಿ ಕೊಲೆ ಬೆದರಿಕೆಗಳು ಮತ್ತೆ ಧಮಕಿ ಹಾಕುವಂಥದ್ದು ಮತ್ತೆ ವೈಯಕ್ತಿಕ ಟಾರ್ಗೆಟ್ ಮಾಡುವಂಥದ್ದು ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಜಿಲ್ಲಾಡಳಿತದ ಮೂಲಕ ನಾವು ರಾಜ್ಯಕ್ಕೆ ಕೇಳ್ತಾ ಇದ್ದೀವಿ ಏನು ಅಂತಂದ್ರೆ, ಯಾರು ಸಾಮಾಜಿಕ ಜಾಲತಾಣದ ಮೂಲಕ ಹಾಗೂ ಮಾಧ್ಯಮದ ಮೂಲಕ ಬೆದರಿಕೆಗಳಾಗ್ತಾ ಇದ್ದಾರೆ ಅವ್ರ ಮೇಲೆ ಎಲ್ಲ ಕಾನೂನು ಕ್ರಮ ತಗೊಳ್ಳೋದಕ್ಕೆ ನೀವು ಕ್ರಮ ತಗೊಳ್ಬೇಕು. ಇಲ್ಲ ನಿಮ್ಮಲ್ಲಿ ಕಾನೂನು ಕ್ರಮ ತಗೊಳ್ಳೋದಕ್ಕೆ ಅನುವು ಆಗ್ಲಿಲ್ಲ ಅಂತಂದ್ರೆ ಇದಕ್ಕೆ ಅಂತ ರಾಜ್ಯ ಸರ್ಕಾರ ಒಂದು ಕಾನೂನು ರೂಪಿಸಿ ಸಮಾಜದಲ್ಲಿ ಅಶಾಂತಿ ಉಂಟು ಮಾಡ್ತಾ ಇರ್ತಕ್ಕಂಥ ಎಲ್ಲರ ಮೇಲೆ ಕಾನೂನು ಅನ್ನೋದು ಜೀವಂತವಾಗಿದೆ ಅಂತ ತೋರಿಸ್ಬಿಟ್ಟು ಇವನ್ನ ಒದ್ದು ಒಳಕ್ಕೆ ಜೈಲೊಳಕ್ಕೆ ಹಾಕುವಂತ ಕೆಲಸ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲ ಇಲ್ಲಿ ಬಂದಿದ್ದೀವಿ. ಜೊತೆಯಲ್ಲೇ ಅವ್ರ ಮೇಲೆ ಲೈಫ್ ಥ್ರೆಟನಿಂಗ್ ಏನು ಪ್ರಾಣ ಬೆದರಿಕೆಗಳಾಗ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಈ ಕೂಡಲೇ ಕೇಂದ್ರ ಸರ್ಕಾರ ಅವ್ರ ಹೆಚ್ಚುವರಿ ಭದ್ರತೆ ಆಗಿರ್ತಕ್ಕಂಥ Z+ ಭದ್ರತೆ ಕಲ್ಪಿಸಬೇಕು ಅಂತ ಹೇಳ್ಬಿಟ್ಟು ನಾವು ಜಿಲ್ಲಾಡಳಿತದ ಮುಖಾಂತರ ಕೇಂದ್ರ ಸರ್ಕಾರನ ಒತ್ತಾಯಿಸೋದಕ್ಕೆ ಬಂದು ನಾವು ಜಿಲ್ಲಾಡಳಿತಕ್ಕೆ ಮನವಿ ಕೊಟ್ಟಿದ್ದೇವೆ. ಇದು ಪ್ರಾರಂಭಿಕ ಮಾತ್ರ. ಇನ್ನು ಮುಂದೆ ಇದೇ ರೀತಿ ರಿಪೀಟ್ ಆಗಿದೆ ಅಂತಂದ್ರೆ ನಾವೆಲ್ಲ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು ನಾವೆಲ್ಲರೂ ಪ್ರಿಯಾಂಕಾ ಖರ್ಗೆ ಸಾಹೇಬರು ಬೆನ್ನಿಗಿದ್ದೀವಿ, ನಾವೆಲ್ಲ ಬೀದಿಗೆ ಬರ್ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಮಾಧ್ಯಮದ ಮುಖಾಂತರ ನಾವು ಎಚ್ಚರಿಕೆ ಕೊಡ್ತಾ ನಾವು ಇವತ್ತು ಸೌಜನ್ಯವಾಗಿ ನಾವು ಮನವಿ ಕೊಡ್ತೀವಿ. ಜೈ ಭೀಮ್, ಜೈ ಭಾರತ್. ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್. ಸಂವಿಧಾನ ರಕ್ಷಣೆ ನಮ್ಮೆಲ್ಲರ ಹೊಣೆ, ಸಂವಿಧಾನ ರಕ್ಷಣೆ ನಮ್ಮೆಲ್ಲ